3i ಅಟ್ಲಾಸ್ ಧೂಮಕೇತು ಡಿಸೆಂಬರ್ ಕೊನೆಯಲ್ಲಿ ಭೂಮಿಗೆ ಹತ್ತಿರವಾಗುತ್ತದೆ ಎಂದು ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆವು. ಇದೀಗ ಡಿಸೆಂಬರ್ನ ಕೊನೆಯ ವಾರದಲ್ಲಿ ನಾವಿದ್ದೇವೆ. ಈಗ 3i ಅಟ್ಲಾಸ್ ಎಲ್ಲಿದೆ? ಅದರ ಪಥ ಎತ್ತ ಸಾಗುತ್ತಿದೆ? ಭೂಮಿಗೆ ಹತ್ತಿರ ಬಂದು ಹೋಯಿತೆ ಅಥವಾ ಇನ್ನೂ ಭೂಮಿಗೆ ಹತ್ತಿರವಾಗಿಲ್ಲವೇ ಎಂಬ ಪ್ರಶ್ನೆಗಳೆಲ್ಲ ನಿಮ್ಮ ಮನದಲ್ಲಿ ಮೂಡಿರಬಹುದು. ಅದಕ್ಕೆಲ್ಲ ಉತ್ತರವಾಗಿ ಈ ಎಪಿಸೋಡ್. ಹಾಗೆಯೇ ಈ ನಡುವೆ ಅದನ್ನು ಏಲಿಯನ್ ಯಾನವೆಂದು ಸಾಬೀತು ಮಾಡಲು ಹಲವಾರು ಪ್ರಯತ್ನಗಳು ನಡೆದವು. ಕೆಲವು ಮೀಡಿಯಾಗಳಂತೂ ಕೆಲವೇ ದಿನಗಳಲ್ಲಿ ಆ ಅಂತರಿಕ್ಷಯಾನ ಭೂಮಿಯಲ್ಲಿ ಬಂದಿಳಿಯಲಿದೆ ಎಂದೇ ಹೇಳಲಾರಂಭಿಸಿದ್ದರು. ಏಲಿಯನ್ಗಳು ಭೂಮಿಗೆ ಬಂದಾಯಿತು ಎಂದೇ ಬೊಬ್ಬೆ ಹಾಕಲಾಯಿತು. ಇವೆಲ್ಲದರ ಹಿಂದಿನ ಸತ್ಯವನ್ನು ಇವತ್ತಿನ ಎಪಿಸೋಡ್ನಲ್ಲಿ ಹೇಳಲಿದ್ದೇವೆ. 3i ಅಟ್ಲಾಸ್ ಅಂದರೆ ಮೂರನೇ ಇಂಟರ್ಸ್ಟೆಲ್ಲಾರ್ ಆಬ್ಜೆಕ್ಟ್ ಎಂದರ್ಥ. ಬೇರೊಂದು ಸೌರಮಂಡಲದಿಂದ ನಮ್ಮ ಸೌರಮಂಡಲಕ್ಕೆ ಬಂದ ಮೂರನೇ ಅಧಿಕೃತ ಕಾಯವಿದು. 2025ರ ಜುಲೈ 1ರಂದು ಪತ್ತೆ ಹಚ್ಚಲಾದ ಈ 3i ಅಟ್ಲಾಸ್ ಭಾರಿ ಕುತೂಹಲ ಹುಟ್ಟಿಸಿತ್ತು. ಇದನ್ನು ಮೊದಲು ಅಟ್ಲಾಸ್ ಎಂಬ ಟೆಲಿಸ್ಕೋಪ್ ಪತ್ತೆ ಹಚ್ಚಿದ್ದರಿಂದ ಆ ಹೆಸರನ್ನೇ ಇದಕ್ಕೆ ಇಡಲಾಗಿತ್ತು. ಮೊದಲು ಏಲಿಯನ್ ವಾಹನ, ಸ್ಪೇಸ್ ಶಿಪ್ ಎಂದೆಲ್ಲ ಗುಲ್ಲೆಬ್ಬಿಸಿದ್ದ ಆಕಾಶಕಾಯ ಕೊನೆಗೆ ಅದೊಂದು ಧೂಮಕೇತು ಎಂದು ಸಾಬೀತಾಯಿತು. ಆದರೆ ಪ್ರಚಾರ ಪ್ರಿಯ ಮಾಧ್ಯಮಗಳು ಇದರ ಹಿಂದೆ ಬಿದ್ದು ಅದನ್ನು ಏಲಿಯನ್ ಯಾನವೆಂದೇ ಬಿಂಬಿಸಲು ಪೈಪೋಟಿ ಮಾಡಿದ್ದವು. ಇದರ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಿದ ನಾಸಾ ಮತ್ತು ವಿಶ್ವದ ವಿಜ್ಞಾನಿಗಳು ಇದೊಂದು ಧೂಮಕೇತು ಎಂದು ಖಾತ್ರಿಪಡಿಸಿದ್ದರು. ಜೊತೆಗೆ ಇದರ ಪಥ ಹೈಪರ್ಬೋಲಿಕ್ ಆಗಿದ್ದು ಅದು ಸೌರಮಂಡಲವನ್ನು ಹೊಕ್ಕು ತನ್ನದೇ ದಾರಿಯಲ್ಲಿ ಅಂತರಿಕ್ಷ ದಾಳಕ್ಕೆ ತೆರಳಲಿದೆ ಎಂದು ಹೇಳಲಾಗಿತ್ತು. ಸ್ನೇಹಿತರೆ, ಈ 3i ಅಟ್ಲಾಸ್ ಡಿಸೆಂಬರ್ ಮಧ್ಯದಲ್ಲಿಯೇ ಭೂಮಿಗೆ ಹತ್ತಿರವಾಗಲಾರಂಭಿಸಿತ್ತು. ಅದೀಗ ಭೂಮಿಗೆ ಅತ್ಯಂತ ಹತ್ತಿರ ಬಂದು ತನ್ನ ಪಥದಲ್ಲಿ ಮುಂದುವರಿದು ಸಾಗುತ್ತಿದೆ. ಈಗಾಗಲೇ ಇದು ಸೌರಮಂಡಲದಿಂದ ಹೊರಹೋಗುವ ತನ್ನ ದಾರಿಯಲ್ಲಿ ಮುಂದುವರಿಯುತ್ತಿದೆ. ಟೆಲಿಸ್ಕೋಪ್ಗಳಿಂದ ಈ ಧೂಮಕೇತುವನ್ನು ಗಮನಿಸಲಾಗುತ್ತಿದೆ. ಆದರೆ ದಿನದಿಂದ ದಿನಕ್ಕೆ ಈ ಧೂಮಕೇತು ದೂರ ಹೋಗುತ್ತಿರುವುದರಿಂದ ಅದರ ಗೋಚರತೆ ಕಡಿಮೆಯಾಗುತ್ತಾ ಬರುತ್ತಿದೆ. ಈ 3i ಅಟ್ಲಾಸ್ ಭೂಮಿಗೆ ಯಾವುದೇ ಅಪಾಯವನ್ನು ತಂದೊಡ್ಡುವುದಿಲ್ಲ ಎಂದು ಈಗಾಗಲೇ ವಿಜ್ಞಾನಿಗಳು ಲೆಕ್ಕಾಚಾರ ಹಾಕಿದ್ದಾರೆ. ಅದು ಭೂಮಿಗಿಂತ ಮಿಲಿಯಾಂತರ ಕಿಲೋಮೀಟರ್ಗಳಷ್ಟು ದೂರದಲ್ಲಿಯೇ ಹಾದು ಹೋಗಲಿದೆ ಎಂದು ಹೇಳಿದ್ದರು. ವಿಶ್ವದ ಪ್ರಬಲ ರೇಡಿಯೋ ಟೆಲಿಸ್ಕೋಪ್ಗಳಿಂದ ಈ ಯಾನದ ಎಮಿಷನ್ಗಳನ್ನು ಅಧ್ಯಯನ ಮಾಡಲಾಗಿತ್ತು. ಅದರಲ್ಲಿ ಯಾವುದೇ ಅನಪೇಕ್ಷಿತ ಅಥವಾ ಕೃತಕವಾದ ಎಮಿಷನ್ಗಳು ಕಂಡುಬಂದಿಲ್ಲ. ಒಂದು ಧೂಮಕೇತು ವಿಸರ್ಜಿಸುವ ಸ್ವಾಭಾವಿಕ ವಸ್ತುಗಳ ವಿಸರ್ಜನೆಯನ್ನು ಮಾತ್ರ ಕಾಣಲಾಗಿದೆ. ಆ ಕಾಯದಿಂದ ಯಾವುದಾದರೂ ರೇಡಿಯೋ ಸಿಗ್ನಲ್ಗಳು ಬರುತ್ತಿವೆ ಎಂದು ಪರೀಕ್ಷಿಸಲಾಗಿತ್ತು. ಆದರೆ ಅದರಿಂದ ಯಾವುದೇ ರೇಡಿಯೋ ಸಿಗ್ನಲ್ಗಳು ಬರುತ್ತಿಲ್ಲವೆಂಬುದು ಖಾತ್ರಿಯಾಗುತ್ತದೆ. ಈ 3i ಅಟ್ಲಾಸ್ ಕುರಿತು ಸೋಷಿಯಲ್ ಮೀಡಿಯಾದಾದ್ಯಂತ ಹಲವಾರು ಊಹಾಪೋಹಗಳು ಹರಡಿದ್ದವು. ಕೆಲವೊಂದು ಟಿವಿ ಮಾಧ್ಯಮಗಳು, ಯೂಟ್ಯೂಬ್ ಚಾನೆಲ್ಗಳು ಕೂಡ ಇದನ್ನು ಏಲಿಯನ್ ಯಾನವೆಂದು ನಂಬಿಸಲು ಬಹಳಷ್ಟು ಪ್ರಯತ್ನಿಸಿದ್ದವು. ಭೂಮಿಯ ಅಂತ್ಯಕಾಲ ಬಂದೇ ಬಿಟ್ಟಿತು ಎಂದು ಅವರುಗಳು ಬೊಬ್ಬೆ ಹೊಡೆದಿದ್ದರು. ಅಮೆರಿಕಾದ ಆಸ್ಟ್ರೋಫಿಸಿಸಿಸ್ಟ್ ಆದ ಆವಿ ಲೋಯೆಬ್ ಅವರು ಇದರ ವೈಶಿಷ್ಟ್ಯಗಳನ್ನು ನೋಡಿ ಇದು ಆರ್ಟಿಫಿಷಿಯಲ್ ಕಾಯವೇ ಇರಬೇಕೆಂದು ಹೇಳಿಕೆ ನೀಡುತ್ತಾರೆ. ಇದೇ ಅಭಿಪ್ರಾಯವನ್ನು ಎಲ್ಲೆಡೆ ವೈರಲ್ ಮಾಡಲಾಗುತ್ತದೆ. ಇವರ ಈ ಹೇಳಿಕೆಯನ್ನು ಮುಖ್ಯವಾಹಿನಿಯ ವಿಜ್ಞಾನಿಗಳು ಒಪ್ಪುವುದಿಲ್ಲ. ಆದರೆ ಅವರ ಪ್ರತ್ಯುತ್ತರಗಳನ್ನೆಲ್ಲ ತೋರಿಸದೆ ಕೇವಲ ಇವರೊಬ್ಬರ ಮಾತುಗಳನ್ನೇ ಹೈಲೈಟ್ ಮಾಡಲಾಗುತ್ತದೆ. ಈ ಆಕಾಶಯಾನ ಭೂಮಿಗೆ ಬಡಿದು ಭಾರೀ ಪ್ರಳಯವನ್ನು ಸೃಷ್ಟಿ ಮಾಡಲಿದೆ, ಭೂಮಿಯ ಅಂತ್ಯವಾಗಲಿದೆ ಎಂದು ಹೇಳಲಾಯಿತು. ನಾಸಾ ಮಾತ್ರ ಇದನ್ನು ಅಲ್ಲಗೆಳೆಯುತ್ತಲೇ ಬಂತು. ಖ್ಯಾತ ಖಗೋಳ ವಿಜ್ಞಾನಿ ಮಿಚಿಯೋ ಕಾಕು ಅವರು ಕೂಡ ಒಂದು ವಿಡಿಯೋದಲ್ಲಿ 3i ಅಟ್ಲಾಸ್ ಒಂದು ಡೀಪ್ ಸ್ಪೇಸ್ನಿಂದ ಬಂದ ಏಲಿಯನ್ ಯಾನವೆಂದು ಹೇಳುತ್ತಾರೆ. ಈ ಸ್ಪೇಸ್ ಶಿಪ್ ಸ್ವಾಭಾವಿಕವಾದ ಆಕಾಶಕಾಯ ಎನ್ನುವುದಕ್ಕೆ ಯಾವುದೇ ಆಧಾರ ಸಿಗುತ್ತಿಲ್ಲ. ಅದೊಂದು ಏಲಿಯನ್ ವಾಹನವಾಗಿದೆ, ಇದರಿಂದ ಭೂಮಿಗೆ ಅಪಾಯವಿದೆ ಎಂದು ಹೇಳುತ್ತಾರೆ. ಇವರ ಬಾಯಿಂದ 3i ಅಟ್ಲಾಸ್ ಬಗ್ಗೆ ಕೇಳಿದಾಗ ಹೆಚ್ಚಿನವರೆಲ್ಲ ಭಯಭೀತರಾಗುತ್ತಾರೆ. ಸ್ನೇಹಿತರೆ, ಮಿಚಿಯೋ ಕಾಕುರವರು ಹೇಳಿರುವ ವಿಡಿಯೋ ಅಸಲಿಯಾಗಿರಲಿಲ್ಲ, ಅದೊಂದು ನಕಲಿ ವಿಡಿಯೋವಾಗಿತ್ತು. ಅವರ ಡೀಪ್ ಫೇಕ್ ವಿಡಿಯೋವೊಂದನ್ನು ಮಾಡಿ ಅವರು ಆ ರೀತಿ ಹೇಳಿದ್ದಂತೆ ತೋರಿಸಲಾಗಿತ್ತು.
ಆನಂತರ ಮಿಚಿಯೋ ಕಾಕುರ್ ಅವರೇ ಮುಂದೆ ಬಂದು ಅದು ನಾನು ಹೇಳಿದ್ದಲ್ಲ, ಅದು AI ಸೃಷ್ಟಿಯ ನಕಲಿ ವಿಡಿಯೋ ಎಂದು ಹೇಳುತ್ತಾರೆ. ಜೊತೆಗೆ AI ಕಂಪನಿಗಳಿಗೆ ಈ ರೀತಿಯ AI ದುರ್ಬಳಕೆಯಾಗುತ್ತಿರುವುದರ ಬಗ್ಗೆ ಕ್ರಮ ಕೈಗೊಳ್ಳಲು ಕೂಡ ಹೇಳುತ್ತಾರೆ. ಸ್ನೇಹಿತರೆ, ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಅಬ್ಸರ್ವೇಟರಿಗಳ ಡಾಟಾಗಳನ್ನು ಸಾರ್ವಜನಿಕವಾಗಿ ಹರಿಬಿಡಲಾಗಿದೆ. ಆದರೂ ಕೂಡ ಕೆಲ ವಿಘ್ನ ಸಂತೋಷಿಗಳು ಸ್ಪೇಸ್ ಏಜೆನ್ಸಿಗಳು ನಮ್ಮಿಂದ ವಿಷಯವನ್ನು ಮುಚ್ಚಿಡುತ್ತಿವೆ ಎಂದು ಹೇಳಲಾರಂಭಿಸಿದ್ದರು. ಈ ರೀತಿ ಹೇಳುವುದು ಇಂಟರ್ನೆಟ್ ಯುಗದಲ್ಲಿ ಶುರುವಾದ ಒಂದು ಕಾನ್ಸ್ಪಿರಸಿಯಾಗಿದೆ. ತಮ್ಮ ವಾಕ್ಚಾತುರ್ಯವನ್ನು ತೋರಿಸಲು ಕೆಲವರು ಈ ರೀತಿಯ ದೃಷ್ಟಿಕೋನವನ್ನು ಬಳಸಿಕೊಂಡು ಜನರನ್ನು ನಂಬಿಸಲು ಪ್ರಯತ್ನಿಸುತ್ತಾರೆ. 3i ಅಟ್ಲಾಸ್ನಲ್ಲಿ ಕಕ್ಷೆಯ ಬದಲಾವಣೆಗಳು, ಅದರ ಬಣ್ಣದಲ್ಲಿನ ಬದಲಾವಣೆಗಳು, ಅದರ ವೇಗದಲ್ಲಿನ ಬದಲಾವಣೆಗಳು ಆಗಾಗ ನಡೆಯುತ್ತಿದ್ದವು. ಇದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕಿ ವೈರಲ್ ಮಾಡಲಾಗುತ್ತಿತ್ತು. ಅದು ಏಲಿಯನ್ ಯಾನವೆಂಬುದಕ್ಕೆ ಇದೇ ಸಾಕ್ಷಿ ಎಂದು ಹೇಳಲಾಗುತ್ತಿತ್ತು. ಆದರೆ ಇದಕ್ಕೆಲ್ಲ ವೈಜ್ಞಾನಿಕವಾದ ಬೇರೆಯೇ ಕಾರಣ ಇರುತ್ತಿತ್ತು. ಸ್ನೇಹಿತರೆ, ಜುಲೈನಿಂದ ಮೊದಲುಗೊಂಡು ಯೂಟ್ಯೂಬ್ನಾದ್ಯಂತ ಕೂಡ ಊಹಾಪೋಹಗಳನ್ನು ಹಬ್ಬಿಸಲಾಗುತ್ತಿತ್ತು. ಆದರೆ ಅವುಗಳು ಯಾವುದೇ ಅಧಿಕೃತ ಮೂಲಗಳಿಂದ ಬಂದಿರಲಿಲ್ಲ. ನಾಸಾ ಮತ್ತು ಮುಖ್ಯವಾಹಿನಿಯ ವಿಜ್ಞಾನಿಗಳು ಹೇಳಿದಂತೆ 3i ಅಟ್ಲಾಸ್ ಯಶಸ್ವಿಯಾಗಿ ಭೂಮಿಯನ್ನು ದಾಟಿ ಹೋಗಿದೆ. ಡಿಸೆಂಬರ್ 19ರಂದು 1.7ನಿಂದ 1.8 ಆಸ್ಟ್ರಾನಮಿಕಲ್ ಯೂನಿಟ್ನಷ್ಟು ದೂರದಲ್ಲಿ ಅದು ಭೂಮಿಯನ್ನು ದಾಟಿ ಹೋಗಿದೆ. ಅಂದರೆ ಸುಮಾರು 270 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರದಲ್ಲಿ ಅದು ಭೂಮಿಯನ್ನು ದಾಟಿ ಹೋಗಿದೆ. ಇದು ವಿಜ್ಞಾನಿಗಳಿಗೆ ಬಾಹ್ಯಾಂತರಿಕ್ಷದಿಂದ ಬಂದ ಆಕಾಶಕಾಯವನ್ನು ಹತ್ತಿರದಿಂದ ಅಧ್ಯಯನ ಮಾಡುವ ಒಂದು ಸದವಕಾಶವಾಗಿತ್ತು. ಅದರಂತೆ ವಿಜ್ಞಾನಿಗಳು ಅದರ ಸಂಪೂರ್ಣ ಚಲನವಲನಗಳನ್ನು ಗಮನಿಸುತ್ತಾ ಅದನ್ನು ಅಧ್ಯಯನ ಮಾಡಿದ್ದರು. ಕೆಲ ಪ್ರಚಾರ ಪ್ರಿಯ ಮಾಧ್ಯಮಗಳು ಈ ವಿದ್ಯಮಾನವನ್ನು ಕೂಡ ತಮ್ಮ ಬಳಕೆಗೆ ಬಳಸಿಕೊಂಡವು. ವಿಜ್ಞಾನಿಗಳು ಮುಂದೊಂದು ದಿನ ಬರುವ ಬೇರೊಂದು ಇದೇ ರೀತಿಯ ಬಾಹ್ಯಾಂತರಿಕ್ಷದ ಆಕಾಶಕಾಯವನ್ನು ಗುರುತಿಸಲು ಬೇಕಾದ ಎಲ್ಲ ವಿವರಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ. ಭೂಮಿಗೆ ಭವಿಷ್ಯದಲ್ಲಿ ಮುಂದೊಂದು ದಿನ ಬಾಹ್ಯಾಂತರಿಕ್ಷದಿಂದ ಬರಲಿರುವ ಕಂಟಕವೊಂದಕ್ಕೆ ನಾವು ತಯಾರಾಗಿ ನಿಲ್ಲಲು ಇಂತಹ ಆಕಾಶಕಾಯಗಳು ಅಗತ್ಯವಾಗಿ ಬೇಕಾಗುತ್ತವೆ. ಇವುಗಳಿಂದ ನಾವು ಒಂದೊಂದೇ ಮಾಹಿತಿಗಳನ್ನು ಸಂಗ್ರಹಿಸುತ್ತಾ ಮುಂದೊಂದು ದಿನ ನಮ್ಮ ಭೂಮಿಯನ್ನು ರಕ್ಷಿಸಲು ನಾವು ಸರ್ವಸನ್ನದ್ಧರಾಗಿ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅನ್ನು ಬೆಳೆಸಿಕೊಂಡು ಇರಬಹುದು. ಅದಕ್ಕಾಗಿ ಇಂಥ ಆಕಾಶಕಾಯಗಳು ಬಂದಾಗಲೆಲ್ಲ ಅದನ್ನು ಅಧ್ಯಯನ ಯೋಗ್ಯ ಮಾಡಿಕೊಂಡು ಮುಂದುವರಿಯಬೇಕೇ ವಿನಃ ಅದನ್ನು ಭೂಮಿಯಾದ್ಯಂತ ಭಯ ಸೃಷ್ಟಿಸಲು ಬಳಸುವುದಲ್ಲ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋ ಕೊನೆಗೊಳಿಸುತ್ತಿದ್ದೇವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಣೆಗಾಗಿ ಧನ್ಯವಾದ.